ಇದು ನೋಡಿ ನಮ್ಮ ಉತ್ತರ ಕರ್ನಾಟಕದ ಸೂಪರ್ ಸ್ಪೆಷಲ್ ರೆಸಿಪಿ ಗುಳ್ಳಡಿಕೆ ಉಂಡೆ. ಇದು ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿದನ್ನು ತುಂಬ ಸರಳವಾದ ರೀತಿಯಲ್ಲಿ ಮಾಡಿದ್ದೀನಿ. ಇದು ಮಾಡೋದು ತುಂಬ ಕಷ್ಟ ಅಂತ ಹೇಳಿ ತುಂಬ ಜನ ಇದನ್ನು ಪ್ರಯತ್ನ ಮಾಡೋದೇ ಇಲ್ಲ. ನಾನಿದನ್ನು ತುಂಬ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಉಮಾರಾವ್ ಕಿಚನ್. ನಾನಿಲ್ಲಿ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಮೈದಾ ಹಿಟ್ಟನ್ನು ಬರೀ ನೀರನ್ನಷ್ಟೇ ಸೇರಿಸಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗ ಇದು ಮುಳುಗುವಷ್ಟು ನೀರನ್ನು ಹಾಕಿ ನಾನಿದನ್ನು 1 ಗಂಟೆ ಮುಚ್ಚಿ ಇಡ್ತಾ ಇದ್ದೀನಿ. ಅದರ ನಂತರ ನಾನಿಲ್ಲಿ 1/4 ಕಪ್ನಷ್ಟು ಬಿಳಿ ರವೆಯನ್ನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಚಿರೋಟಿ ರವೆಯನ್ನು ಕೂಡ ತಗೋಬಹುದು. ಈ ರವೆಯನ್ನು ಹೀಗೆ ಪುಡಿ ಮಾಡಿಕೊಂಡ್ರೆ ನಮ್ಮ ಕೆಲಸ ಒಂದು ಸ್ವಲ್ಪ ಈಸಿ ಆಗುತ್ತೆ. ನಾನೀಗ ಈ ರವೆಯನ್ನು ಪುಡಿ ಮಾಡ್ಕೊಂಡಿದ್ನಲ್ವಾ, ಅದನ್ನು 2 ಸ್ಪೂನಷ್ಟು ಈ ಒಂದು ಬಟ್ಟಲಿಗೆ ಹಾಕಿ ಅದಕ್ಕೆ 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕಲಸಿ 10ರಿಂದ 15 ನಿಮಿಷ ಇದನ್ನು ಮುಚ್ಚಿಟ್ಟಿದ್ದೀನಿ. ಅದರ ನಂತರ ಇದು ನೋಡಿ 1 ಗಂಟೆ ಆದ ನಂತರ ಈ ಹಿಟ್ಟು ಚೆನ್ನಾಗಿ ನೆನೆದಿದೆ. ಈಗ ನಾನು ಈ ಹಿಟ್ಟನ್ನು ಹೀಗೆ ಕೈಯಿಂದ ಚೆನ್ನಾಗಿ ಕಿವುಚಿ ಇದನ್ನು ತೊಳಿತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಇದರಲ್ಲಿ ಇರೋ ಎಲ್ಲ ಹಿಟ್ಟಿನ ಅಂಶ ಈ ನೀರಿನಲ್ಲಿ ಬಂದುಬಿಡುತ್ತೆ. ಇದು 10 ನಿಮಿಷದ ಕೆಲಸ ಅಷ್ಟೇ. ಇದು ನೋಡಿ, ಇದು ನಮಗೆ ಉಂಡೆ ಮಾಡಲಿಕ್ಕೆ ಬೇಕಾದಂತಹ ಪದಾರ್ಥ. ಈ ಹಿಟ್ಟಿನ ನೀರನ್ನು ಎಸಿಬೇಡಿ. ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿ ನೀವು ದೋಸೆ ಮಾಡಬಹುದು. ಇಲ್ಲದೇ ಇದ್ದರೆ ಇದನ್ನು ಹೀಗೆ ಇಟ್ಟು ಮೇಲಿನ ನೀರನ್ನೆಲ್ಲ ಸ್ವಲ್ಪ ತೆಗೆದು ಅದರ ನಂತರ ಅದಕ್ಕೆ ಸಕ್ಕರೆಯನ್ನು ಸೇರಿಸಿ ಹಲ್ವಾ ಕೂಡ ಮಾಡಬಹುದು. ಈಗ ನಾನು ಈ ಜಿಗಟನ್ನು ಮತ್ತೊಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಮತ್ತೊಂದು ಸಾರಿ ತೊಳಿತಾ ಇದ್ದೀನಿ. ಹೀಗೆ ಇದನ್ನು ನಾನು 3 ಸಾರಿ ತೊಳೆದಿದ್ದೀನಿ ನೋಡಿ. ಈಗ ಹೀಗೆ ತೊಳೆದ ನಂತರ ಮತ್ತೆ ಎಷ್ಟೊಂದು ಹಿಟ್ಟಿನ ಅಂಶ ನೀರಿನಲ್ಲಿ ಬಂದಿದೆ. ಈ ನೀರನ್ನು ಕೂಡ ಈ ಮೊದಲಿನ ನೀರಿಗೆ ಅದನ್ನು ಸೇರಿಸ್ತಾ ಇದ್ದೀನಿ. ನಾನು ಇದರಿಂದ ಹಲ್ವಾ ಮಾಡಿದ್ದೀನಿ. ಈಗ ನಾನು ಇದಕ್ಕೆ ಮತ್ತೊಂದು ಸರಿ ನೀರು ಹಾಕಿ ಈ ಜಿಗಟನ್ನು ಮತ್ತೆ ತೊಳಿತಾ ಇದ್ದೀನಿ. ಹೀಗೆ ಇದು ತೊಳೆದಾಗ ನಮಗೆ ನೀರು ಇಷ್ಟು ಕ್ಲಿಯರಾಗಿ ಬರಬೇಕು. ಇಷ್ಟು ಆದರೆ ಸಾಕು ನೋಡಿ, ಇಷ್ಟು ಕ್ಲಿಯರಾಗಿ ಬಂದಿದೆ ಈಗ ನೀರು. ಈ ಉಂಡೆಯನ್ನು ಮೊದಲೆಲ್ಲ ಗೋಧಿಯನ್ನು ನೆನೆಸಿ ರುಬ್ಬಿ ಈ ಜಿಗಟನ್ನು ತೆಗೆದು ಮಾಡ್ತಾಯಿದ್ರು. ಅದು ತುಂಬ ಅಂದರೆ ತುಂಬ ಲೆಂದಿ ಆಗುತ್ತೆ. ಈಗ ನಾನು ಈ ಜಿಗಟಿನಲ್ಲಿ ಇದ್ದಂತಹ ನೀರಿನ ಅಂಶವನ್ನು ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಹೀಗೆ ಇದನ್ನು ಉರುಳಿಸಿ ಆ ನೀರಿನ ಅಂಶವನ್ನು ತೆಗಿತಾ ಇದ್ದೀನಿ. ಅದರ ನಂತರ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಇಟ್ಟಂತಹ ಈ 2 ಸ್ಪೂನಷ್ಟು ರವೆಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇರೋದೇ ನಿಜವಾದ ಕೆಲಸ. ಈಗ ಇದನ್ನು ನಾವು ಈ ರವೆ ಮತ್ತು ಈ ನಮ್ಮದು ಜಿಗಿಟು ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಇದನ್ನು ಕುಟ್ಟಬೇಕು. ನನ್ನ ಹತ್ರ ಇರೋದು ಇಷ್ಟು ಸಣ್ಣ ಕುಟ್ಟಾಣಿ, ಹಾಗಾಗಿ ನಾನು ಇದನ್ನು ಮೊದಲು ಬಟ್ಲಲ್ಲಿ 15 ನಿಮಿಷ ಇದನ್ನು ಚೆನ್ನಾಗಿ ಕುಟ್ಟಿದ್ದೀನಿ. ಅದು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿದನ್ನು ಹೀಗೆ ಕಲ್ ಮೇಲೆ ಹಾಕಿ ಕುಟ್ತಾ ಇದ್ದೀನಿ. ಇದನ್ನು ನಾನು 40 ನಿಮಿಷ ಹೀಗೆ ಕುಟ್ಟಿದ್ದೀನಿ. ಇದು ತುಂಬ ಹೆವಿ ಅಂತ ಏನೂ ಅನಿಸೋದಿಲ್ಲ. ಹಾಗೆ ಸ್ವಲ್ಪ 2 ನಿಮಿಷ 5 ನಿಮಿಷ ಹೀಗೆ ರೆಸ್ಟ್ ತೊಗೊಂಡು ನಾನಿದನ್ನು 40ರಿಂದ 45 ನಿಮಿಷ ಕುಟ್ಟಿದ್ದೀನಿ. ಈಗ ನೋಡಿ ಈ ಹಿಟ್ಟು ಎಷ್ಟು ಚೆನ್ನಾಗಿ ಆಗಿದೆ. ಈ ಹಿಟ್ಟನ್ನು ನಾವು ಈ ರೀತಿ ಎಳೆದು ನೋಡಿದಾಗ ಅದು ಒಂದು ಚೂರು ಎಲ್ಲಿ ಕಟ್ಟಾಗಬಾರ್ದು, ಒಂದು ಹೋಲು ಬೀಳಬಾರ್ದು, ಆ ರೀತಿ ಆಗಬೇಕು. ಈಗ ನಾನಿದನ್ನು ಮತ್ತೆ 10 ನಿಮಿಷ ಕುಟ್ಟಿದ್ದೀನಿ. ಅದರ ನಂತರ ನೋಡಿ ಇದು ಎಷ್ಟು ಚೆನ್ನಾಗಿ ಎಲಾಸ್ಟಿಕ್ ರೀತಿ ಬಂದಿದೆ. ಒಂದು ಚೂರು ಎಲ್ಲಿ ಕಟ್ಟಾಗ್ತಾ ಇಲ್ಲ, ಒಂದು ಹೋಲು ಬೀಳ್ತಾ ಇಲ್ಲ. ಈಗ ಇದು ರೆಡಿ ಇದೆ ಅಂತ ಹೇಳಿ ಅರ್ಥ. ನೀವು ಕುಟ್ಟಲಿಕ್ಕೆ ಮಾತ್ರ ಒಂದು ಚೂರು ಬೇಜಾರು ಮಾಡ್ಕೋಬೇಡಿ. ಅದನ್ನು ಚೆನ್ನಾಗಿ ಕುಟ್ಟಿದ್ರೇ ಈ ರೀತಿ ಈ ಗುಳ್ಳೆಗಳು ತುಂಬ ಚೆನ್ನಾಗಿ ಬರ್ತವೆ. ಈಗ ನಾನು ಎಣ್ಣೆಯನ್ನು ಕಾಯ್ಲಿಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ಇದನ್ನು ಹಿಟ್ಟನ್ನು ಈ ರೀತಿ ನಾನು ಕೈಯಿಂದನೇ ಒಂದು ಚೂರು ಹರಿದು ಹೀಗೆ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನೋಡಿ, ನಾನು ಎಷ್ಟು ಕಡಿಮೆ ಹಿಟ್ಟನ್ನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ, ಆದರೆ ಅದರ 4ರಿಂದ 5 ಪಟ್ಟು
ಅದು ದೊಡ್ಡದಾಗಿ ಉಬ್ತಾ ಇದ್ದಾವೆ. ಇದರರ್ಥ ನಮ್ಮ ಹಿಟ್ಟು ತುಂಬ ಚೆನ್ನಾಗಿ ಆಗಿದೆ ಅಂತ ಹೇಳಿ. ಈ ಬಾರಿ ನಾಗರ ಪಂಚಮಿಗೆ ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಮೊದಲು ಸುಮಾರು ವರ್ಷಗಳ ಹಿಂದೆ ಒಂದು ಸಾರಿ ಇದನ್ನು ಗೋಧಿಯನ್ನು ನೆನೆಸಿ ರುಬ್ಬಿ ಮಾಡಿದ್ದೆ. ಅದು ತುಂಬ ರಗಳೆ ಅಂತ ಅನಿಸಿತ್ತು ನನಗೆ. ಅದರ ನಂತರ ನಾನು ಇದನ್ನು ಒಟ್ಟು ಟ್ರೈ ಮಾಡಿರಲೇ ಇಲ್ಲ. ಈಗ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಕೂಡ ಇದು ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ಗುಳ್ಳೆಗಳು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ. ನಾನು ಇದನ್ನು ಈ ರೀತಿ ಸೌಟ್ನಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡಿದಾಗ ಇದು ಇನ್ನೂ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಈ ಗುಳ್ಳೆಗಳನ್ನು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕು. ನೀವು ಇದನ್ನು ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದು ತುಂಬ ಈಸಿ ಅಂದರೆ ಈಸಿ ಇದೆ. ನೋಡಿ, ಈ ಒಂದು ಗುಳ್ಳೆಯನ್ನು ನಾನು ಒಡೆದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಗರಿ ಗರಿಯಾಗಿ ಬಂದಿದೆ. ನೀವು ಬೇಕಿದ್ದರೆ ಈ ರೀತಿ ಇದನ್ನು ಹಿಟ್ಟನ್ನು ಈ ರೀತಿ ಪ್ಲೇಟಲ್ಲಿ ಮೊದಲು ಈ ರೀತಿ ಮಾಡಿಟ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಪಟಪಟ ಅಂತ ಬಿಟ್ಟು ಕರೆದು ಬಿಡಬಹುದು. ಅದು ಕೂಡ ತುಂಬ ಈಸಿನೇ. ನಾನು ಒಂದು ಸ್ವಲ್ಪ ಹಿಟ್ಟನ್ನು ಆ ರೀತಿ ಮೊದಲೇ ಪ್ಲೇಟಲ್ಲಿ ಅದನ್ನು ಮಾಡಿಟ್ಕೊಂಡು ನಂತರ ಎಣ್ಣೆಯಲ್ಲಿ ಕರೆದಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಉಬ್ತಾ ಇದ್ದಾವೆ. ನೋಡಿ, ನಾನು ಆ ಹಿಟ್ಟಿನಿಂದ ಎಲ್ಲವುಗಳನ್ನು ಈ ರೀತಿ ಕರೆದು ಇಟ್ಕೊಂಡಿದ್ದೀನಿ. ನೀವು ನೋಡಿರ್ಬೋದು ಎಷ್ಟು ಸ್ವಲ್ಪ ಇತ್ತು ಹಿಟ್ಟು ಅಂತ ಹೇಳಿ. ಅದರಿಂದ ಇಷ್ಟು ಗುಳ್ಳಡಿಕೆಗಳು ಆಗಿದ್ದಾವೆ. ಇದು ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಉಂಡೆ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಉಂಡೆಯಷ್ಟು ಬೆಲ್ಲವನ್ನು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಏರ್ ಪಾಕನೇ ಬರಬೇಕು. ಪಾಕ ಬಂದಿದೆಯೋ ಅಂತ ನೋಡಲಿಕ್ಕೆ ಈ ರೀತಿ ಒಂದು ಬಟ್ಟಲಿನಲ್ಲಿ ಆ ಪಾಕವನ್ನು ಹಾಕಿಕೊಂಡು ನೋಡಿದಾಗ ಅದು ಈ ರೀತಿ ಉಂಡೆ ಬರಬೇಕು. ಈಗ ಇದು ನಮ್ಮ ಪಾಕ ರೆಡಿ ಇದೆ ಅಂತ ಹೇಳಿ ಅರ್ಥ. ಈಗ ನಾನು ಈ ಕಡೆ ಒಂದು ಬಟ್ಟಲಿನಲ್ಲಿ ಸ್ವಲ್ಪ ಪುಟಾಣಿ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಈ ಗುಳ್ಳಡಿಕೆಗಳಿಗೆ ಈ ಪಾಕವನ್ನು ಹಾಕ್ತಾ ಇದ್ದೀನಿ. ಪಾಕವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದರಿಂದ ನಾನು ಉಂಡೆಗಳನ್ನು ಕಟ್ತೀನಿ. ಇದು ತುಂಬ ಬಿಸಿ ಬಿಸಿ ಇರುತ್ತೆ, ಹೀಗಾಗಿ ತುಂಬ ಹುಷಾರಿಯಿಂದ ಕಟ್ಟಬೇಕು. ಈಗ ನಾನು ಮೇಲ್ಗಡೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕಿ ಮತ್ತು ಕೈಗೂ ಸ್ವಲ್ಪ ತುಪ್ಪ ಮತ್ತು ಪುಟಾಣಿ ಹಿಟ್ಟನ್ನು ಸವರಿಕೊಂಡು ಈ ಉಂಡೆಗಳನ್ನು ಕಟ್ತಾ ಇದ್ದೀನಿ. ಉಂಡೆಗಳನ್ನು ಕಟ್ಟುವಾಗ ಮಾತ್ರ ತುಂಬ ಹುಷಾರಿಯಿಂದ ಕಟ್ಟಬೇಕು. ಯಾಕಂದರೆ ಇದು ಪಾಕ ತುಂಬ ಏರ್ ಬಂದಿರುತ್ತೆ, ಹಾಗೆ ತುಂಬ ಬಿಸಿ ಇರುತ್ತೆ. ಮತ್ತು ಇದು ಬಿಸಿ ಇರುವಾಗಲೇ ನಾವು ಉಂಡೆಗಳನ್ನು ಕಟ್ಟಬೇಕಾಗುತ್ತೆ. ನೋಡಿ, ನಾನು ಈ ರೀತಿ ಪುಟಾಣಿ ಹಿಟ್ಟನ್ನು ಒಂದು ಸ್ವಲ್ಪ ಉದುರಿಸಿ ಹಾಗೆ ಕೈಗೂ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಸವರ್ಕೊಂಡು ಈ ಉಂಡೆಗಳನ್ನು ಕಟ್ತಾ ಇದ್ದೀನಿ. ಅಕಸ್ಮಾತಾಗಿ ಇದು ನಿಮಗೆ ಉಂಡೆಗಳನ್ನು ಕಟ್ಟಲಿಕ್ಕೆ ಆಗದೇ ಇದ್ದರೂ ಕೂಡ ಇದರ ಮೇಲೆ ನೀವು ಪಾಕವನ್ನು ಹಾಕಿ ಮೇಲೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಉದುರಿಸಿ ಹಾಗೆ ಮಿಕ್ಸ್ ಮಾಡಿ ಇಟ್ಟರೂ ಕೂಡ ಇದು ಬಿಡಿ ಬಿಡಿಯಾಗಿ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಉಂಡೆ ಕಟ್ಟಿನೇ ತಿನ್ನಬೇಕು ಅಂತ ಏನೂ ಇಲ್ಲ. ನಾನು ಒಂದು 6ರಿಂದ 7 ಉಂಡೆಗಳನ್ನು ಕಟ್ಟಿ ಆದ ನಂತರ ಇದು ಉಳಿದಿದ್ದು ಮತ್ತು ಒಂದು ಸ್ವಲ್ಪ ಎಲ್ಲ ತಣ್ಣಗಾಗಿತ್ತು. ಈಗ ನಾನು ಅದಕ್ಕೆ ಮತ್ತೆ ಸ್ವಲ್ಪ ಪಾಕವನ್ನು ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕಿ ಮತ್ತೆ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಹಾಗೆ ಪುಟಾಣಿ ಹಿಟ್ಟನ್ನು ಸವರ್ಕೊಂಡು ಮತ್ತೆ ಇದರಿಂದ ಉಂಡೆಗಳನ್ನು ಕಟ್ಟಿದ್ದೀನಿ. ನೋಡಿ, ಈ ಗುಳ್ಳಡಿಕೆ ಉಂಡೆ ಮಾಡೋ ರೆಸಿಪಿ ಎಷ್ಟು ಈಸಿ ಇದೆ ಅಲ್ವಾ? ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.